ಹಾಯ್ ಹೆಲೋ ನಮಸ್ತೆ ಸ್ಪರ್ಧಾ ಮಿತ್ರರೇ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಸಂಧ್ಯಾಕ್ಷರಗಳೆಂದರೇನು ಅಂತ ತಿಳ್ಕೊಳ್ತಾ ಹೋಗೋಣ ಮತ್ತು ಗುಣಿತಾಕ್ಷರಗಳು ಹೇಗೆ ರಚನೆ ಆಗ್ತವೆ ಎಂಬುದನ್ನು ಕಲಿತಾ ಹೋಗೋಣ ಹಾಗೂ ಒತ್ತಕ್ಷರಗಳು ಹೇಗೆ ರೂಪುಗೊಳ್ತವೆ ಮತ್ತು ಒತ್ತಕ್ಷರಗಳ ವಿಧಗಳು ಯಾವ್ಯಾವು ಎಂಬುದನ್ನಾಗಿ ಕೂಡ ಕಂಪ್ಲೀಟಾಗಿ ತಿಳಿತಾ ಹೋಗೋಣ ಬಂಧುಗಳೇ. ಸಂಧ್ಯಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳಲ್ಲಿ ಕಂಡುಬರುವ ಐ ಮತ್ತು ಔ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತಾರೆ. ಇವು ಸ್ವರಗಳಾಗಿರುವುದಿಲ್ಲ ಸ್ನೇಹಿತರೆ, ಇವುಗಳನ್ನ ನಾವು ವ್ಯಂಜನಗಳಾಗಿ ಪರಿಗಣಿಸಬೇಕಾಗ್ತದೆ. ಕಾರಣ ಯಾಕಪ್ಪ ಅಂದರೆ, ಐ ಮತ್ತು ಅವುಗಳ ಉಚ್ಚಾರಣೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಐ ಮತ್ತು ಔ ಎಂಬುದಾಗಿ ಉಚ್ಚಾರವಾಗೋದನ್ನು ನಾವು ಗಮನಿಸ್ಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಆ ಸ್ವರಾಕ್ಷರದ ಜೊತೆ ಇ ಮತ್ತು ವಾಸ್ ಎಂಬ ವ್ಯಂಜನಾಕ್ಷರ ಸಂಧಿಸಿ ಉಚ್ಚಾರವಾಗುವ ಕಾರಣ ಇದನ್ನು ನಾವು ಸಂಧ್ಯಾಕ್ಷರ ಎಂದು ಕರಿತೇವೆ ಸ್ನೇಹಿತರೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾಕಪ್ಪ ಇದನ್ನು ಸ್ವರ ಅಂತ ನಾವು ಪರಿಗಣಿಸ್ತಿಲ್ಲ ಅಂದರೆ, ಇವುಗಳ ಉಚ್ಚಾರಣೆಗೆ ಯಾವುದೇ ಸ್ವಾತಂತ್ರ್ಯತೆ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದನ್ನು ಸ್ವರ ಎಂದು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಐ ಎಂದು ಉಚ್ಚಾರಣೆ ಆಗಬೇಕಂದ್ರೆ ಅಲ್ಲಿ ಯಾವ್ಯಾವ ಪದಗಳು ಸೇರಿದ್ದಾವೆ ಅಂತ ನೋಡೋದಾದರೆ ಹಾ ಮತ್ತು ಯು. ಆ ಎಂಬ ಸ್ವರಾಕ್ಷರದೊಂದಿಗೆ ಯು ಎಂಬ ವ್ಯಂಜನಾಕ್ಷರ ಸೇರಿದೆ. ಅದಕ್ಕೋಸ್ಕರ ಇದನ್ನು ನಾವು ವ್ಯಂಜನಾಕ್ಷರ ಎಂದು ಪರಿಗಣಿಸಬೇಕಾಗ್ತದೆ. ಇಷ್ಟು ಸಂಧ್ಯಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಗುಣಿತಾಕ್ಷರಗಳೆಂದರೆ ಏನು ಅಂತ ನೋಡೋದಾದರೆ, ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಉಂಟಾಗುವ ಅಕ್ಷರವೇ ಗುಣಿತಾಕ್ಷರಗಳೆಂದು ಕರೆಯುತ್ತೇವೆ ಸ್ನೇಹಿತರೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಉಂಟಾಗುವ ಹೊಸ ಅಕ್ಷರವೇ ಗುಣಿತಾಕ್ಷರಗಳು. ಈ ವ್ಯಂಜನಾಕ್ಷರಗಳನ್ನು ಸ್ವರಗಳ ಸಹಾಯದಿಂದಲೇ ಉಚ್ಚರಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಅವುಗಳ ಉಚ್ಚಾರಣೆ ಆಗಲಿ ಅಥವಾ ಬರೆಯುವುದಾಗಲಿ ಕಷ್ಟವಾಗ್ತದೆ ಸ್ನೇಹಿತರೆ. ಉದಾಹರಣೆ ಸಮೇತ ವಿವರಿಸ್ತೀನಿ, ಆವಾಗ ಅರ್ಥ ಆಗುತ್ತೆ ಸ್ನೇಹಿತರೆ. ವ್ಯಂಜನಾಕ್ಷರಗಳು, ಈಗಾಗಲೇ ನಾವು ವ್ಯಂಜನಾಕ್ಷರಗಳು ಅಂದರೆ ಏನೇನು ಅಂತ ತಿಳ್ಕೊಂಡಿದ್ವಿ. ಯಾವ ಅಕ್ಷರಗಳು ಪೂರ್ಣಗೊಳ್ಳೋದಿಲ್ವೋ ಅಂಥವನ್ನು ವ್ಯಂಜನಾಕ್ಷರಗಳು ಎಂಬುದಾಗಿ ನಾವು ಈಗಾಗಲೇ ಕಲ್ತಿದ್ದೇವೆ. ಅಂದರೆ ದ, ರ, ಇವೆಲ್ಲ ವ್ಯಂಜನಾಕ್ಷರಗಳಾಗಿ ಬರ್ತವೆ ಸ್ನೇಹಿತರೆ. ನಾವು ಉದಾಹರಣೆ ಸಮೇತ ವಿವರಿಸ್ತಾ ಹೋಗೋಣ. ಇಲ್ಲಿ ದೇವರ್ ಅಂತ ನಾವು ಬರಿಬೇಕಾಗ್ತದೆ. ಇದು ನಿಜವಾಗಿ ಬರಿತೀನಿ ಅಂದರೆ ಕೇವಲ ವ್ಯಂಜನಾಕ್ಷರಗಳಿಂದ ಬರಿತೀವಿ ಅಂದರೆ ದೇವರೆಂಬ ಪದ ಈ ರೀತಿ ರಚನೆ ಆಗ್ತದೆ ಸ್ನೇಹಿತರೆ. ಇದು ಓದೋಕ್ಕೂ ಸರಿಯಿಲ್ಲ, ಬರೆಯೋಕ್ಕೂ ಕೂಡ ಸರಿಯಾಗೋದಿಲ್ಲ. ಅದನ್ನೇ ನಾವು ಗುಣಿತಾಕ್ಷರ ಮಾಡಿಕೊಂಡು ಓದಿದ್ರೆ ಎಷ್ಟು ಸುಲಭ ಆಗ್ತದೆ, ಆ ಗುಣಿತಾಕ್ಷರ ಎಷ್ಟು ಅನುಕೂಲ ಆಗ್ತದೆ. ಹೊಸ ಗುಣಿತಾಕ್ಷರ ಹೇಗೆ ನಮಗೆ ಭಾಷೆ ಮಾತನಾಡೋದಕ್ಕಾಗಲಿ ಅಥವಾ ಬರೆಯೋದಕ್ಕಾಗಲಿ ಹೇಗೆ ಸ್ಪಷ್ಟ ಆಗ್ತದೆ ಅಂತ ನೋಡೋದಾದರೆ, ದೇವರು ಅಂತ ನಾವು ಬರೀಬೇಕು. ಈಗ ಇಲ್ಲಿ ಎ ಎಂಬುದು ಹೊಸದಾಗಿ ರೂಪುಗೊಂಡಿದೆ, ಅಂದರೆ ಹೊಸದಾಗಿ ಸೇರ್ಪಡೆಗೊಂಡಿದೆ ಸ್ನೇಹಿತರೆ. ಇಲ್ಲಿ ಎ ಎಂಬುದು ಸ್ವರಾಕ್ಷರ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ವ್ಯಂಜನಾಕ್ಷರಕ್ಕೆ ಯಾವುದಾದರೂ ಸ್ವರಾಕ್ಷರ ಸೇರಿಕೊಂಡ್ರೆ ಅದು ಏನಾಗ್ತದೆ ಅಂದರೆ ಗುಣಿತಾಕ್ಷರ ಆಗ್ತದೆ ಸ್ನೇಹಿತರೆ. ಈಗಾಗಲೇ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಅದ್ರ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಾ ಇದ್ದೇನೆ. ದ ಎಂಬ ವ್ಯಂಜನಾಕ್ಷರಕ್ಕೆ ಎ ಎಂಬ ಸ್ವರಾಕ್ಷರ ಸೇರಿಕೊಂಡಿದೆ ಸ್ನೇಹಿತರೆ. ಆವಾಗ ಅದು ದೇ ಎಂಬ ಹೊಸ ಪದ ಹುಡ್ಕೋತು ಸ್ನೇಹಿತರೆ. ಹಾಗೆ ಉ ಎಂಬ ವ್ಯಂಜನಾಕ್ಷರಕ್ಕೆ ಹಾ ಎಂಬ ಸ್ವರಾಕ್ಷರ ಸೇರ್ಕೋತು, ಆವಾಗ ವಾ ಎಂಬ ಪದ ಸೃಷ್ಟಿಯಾಗ್ತದೆ ಸ್ನೇಹಿತರೆ. ಹಾಗೆ ಇನ್ನೂ ಮುಂದುವರೆದು ನೋಡೋದಾದರೆ ಋ ಎಂಬ ವ್ಯಂಜನಾಕ್ಷರಕ್ಕೆ ಆ ಎಂಬ ಸ್ನೇಹಿತರೆ ಋ ಎಂಬ ವ್ಯಂಜನಾಕ್ಷರಕ್ಕೆ ವು ಎಂಬ ಸ್ವರಾಕ್ಷರ ಸೇರ್ಪಡೆಯಾಗ್ತದೆ, ಆವಾಗ ರು ಎಂಬ ಪದ ಸೃಷ್ಟಿಯಾಗ್ತದೆ. ಒಟ್ಟಾಗಿ ಇದನ್ನು ನಾವು ದೇವರು ಎಂದು ಹೇಳೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇಲ್ಲಿ ದೇವರು ಎಂಬುದಕ್ಕೆ ನಾವು ಗುಣಿತಾಕ್ಷರ ಎಂದುತ್ತೇವೆ ಸ್ನೇಹಿತರೆ. ಇಷ್ಟು ಪದಗಳನ್ನು ನಾವು ಗುಣಿತಾಕ್ಷರ ಅಂತ ಕರಿತೇವೆ. ಇನ್ನೊಂದು ಸಲ ಹೇಳ್ತೀನಿ. ಯಾವುದೇ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿದರೆ ಅದು ಗುಣಿತಾಕ್ಷರ ಎನಿಸ್ಕೊಳ್ತದೆ. ಯಾವುದೇ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿಕೊಂಡ್ರೆ ಅದು ಗುಣಿತಾಕ್ಷರ ಆಗ್ತದೆ. ಇದು ದೇವರ್ ಆಗಿದೆ. ಅದನ್ನು ನಾವು ದೇವರ ಥರ
ಬರಿಬೇಕಂದ್ರೆ ನಮಗೆ ಗುಣಿತಾಕ್ಷರಗಳ ಸೃಷ್ಟಿ ಸಾಧ್ಯ, ಗುಣಿತಾಕ್ಷರಗಳ ಬಳಕೆ ನಮಗೆ ಅವಶ್ಯಕ ಆಗಿರ್ತದೆ. ಹೇಗಪ್ಪ ಇದು ದೇವರಾಗುತ್ತೆ ಅಂದರೆ ದ ಎಂಬ ವ್ಯಂಜನಾಕ್ಷರಕ್ಕೆ ಆ ಎ ಎಂಬುದು ಎಂಬ ಸ್ವರಾಕ್ಷರ ಸೇರಿಕೊಳ್ತದೆ, ಆಗ ದೇ ಆಗ್ತದೆ. ವ ಎಂಬ ವ್ಯಂಜನಾಕ್ಷರಕ್ಕೆ ಆ ಎಂಬ ಸ್ವರಾಕ್ಷರ ಸೇರಿಕೊಳ್ಳುತ್ತದೆ, ಅದು ವ ಆಗ್ತದೆ. ಹಾಗೂ ಋ ಎಂಬ ವ್ಯಂಜನಾಕ್ಷರಕ್ಕೆ ಉ ಎಂಬ ಸ್ವರಾಕ್ಷರ ಸೇರಿಕೊಳ್ತದೆ, ಹಾಗೂ ರು ಆಗ್ತದೆ ಸ್ನೇಹಿತರೆ. ಆವಾಗ ಟೋಟಲ್ ದೇವರು ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಗುಣಿತಾಕ್ಷರವನ್ನು ಬಳಸ್ಕೊಳ್ತಿದ್ವಿ. ಈ ಗುಣಿತಾಕ್ಷರಗಳೇ ಕಾಗುಣಿತಗಳಾಗಿ ರೂಪುಗೊಳ್ಳೋದು ಸ್ನೇಹಿತರೆ. ಅಂದರೆ ಕ್ ಆ ಇದು ಕಾ, ಇದು ಕಾಗುಣಿತ ಆಯಿತು. ಕ್ ಪ್ಲಸ್ ಆ ಖಾ ಆಯಿತು. ಈ ರೀತಿ ಗುಣಿತಾಕ್ಷರಗಳು ರೂಪುಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನಪ್ಪ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ನೋಡೋದಾದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳ ಮಧ್ಯೆ ಸ್ವರವಿಲ್ಲದಂತೆ ಕೊನೆಯ ಸ್ವರಾಕ್ಷರದ ಜೊತೆ ಸೇರಿ ಆಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳೆಂದು ಕರಿತೇವೆ ಸ್ನೇಹಿತರೆ. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ವ್ಯಂಜನಾಕ್ಷರಗಳಾಗಿರ್ತವೆ, ಅದರ ನಂತರ ಸ್ವರಾಕ್ಷರಗಳು ಸೇರಿಕೊಳ್ತವೆ, ಅದನ್ನು ನಾವು ಒತ್ತಕ್ಷರಗಳೆಂದು ಕರಿತೇವೆ. ಅಲ್ಲಿ ಯಾಕಪ್ಪ ಒತ್ತಕ್ಷರಗಳು ರೂಪುಗೊಳ್ತಿರಲಿಲ್ಲ ಅಂದರೆ, ಅಲ್ಲಿ ಕೇವಲ ಒಂದು ಪದಗಳ ನಂತರ ಅಂದರೆ ಒಂದು ವ್ಯಂಜನಾಕ್ಷರದ ನಂತರ ಸ್ವರಾಕ್ಷರ ಸೇರಿಕೊಳ್ತಿತ್ತು. ಆವಾಗ ಕೇವಲ ಅದು ಒತ್ತಕ್ಷರ ಆಗ್ತಾ ಇರಲಿಲ್ಲ. ಈಗ ಅದೇನಾಗಿದೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಕೂಡ ಆಗಿರ್ಬೋದು, ಅದರ ನಂತರ ಸ್ವರಾಕ್ಷರ ಬರ್ತದೆ ಸ್ನೇಹಿತರೆ, ಆವಾಗ ಅದು ಒತ್ತಕ್ಷರ ಆಗಿ ರೂಪುಗೊಳ್ತವೆ ಸ್ನೇಹಿತರೆ. ಉದಾಹರಣೆ ನೋಡೋದಾದರೆ ನ ಪ್ಲಸ್ ಆ, ಇದು ನಾ ಆಗ್ತದೆ ಸ್ನೇಹಿತರೆ. ನಾ ಎಂಬ ಒತ್ತಕ್ಷರ ಆಗ್ತದೆ. ಇನ್ನೊಂದು ಹಾಗೆ ನೋಡೋದಾದರೆ ಕ್ ಪ್ಲಸ್ ಆ ಏನಾಯಿತು ಅಂದರೆ ಖಾ ಆಯಿತು ಸ್ನೇಹಿತರೆ. ಇದು ಒತ್ತಕ್ಷರಗಳಿಗೆ ಉದಾಹರಣೆ. ಇನ್ನಷ್ಟು ಒತ್ತಕ್ಷರಗಳು ನೋಡೋದಾದರೆ ಗ ಪ್ಲಸ್ ನ ಪ್ಲಸ್ ಇ ಎಂಬ ಇಲ್ಲಿ ಸ್ವರಾಕ್ಷರ ಸೇರಿಕೊಡ್ತು, ಆವಾಗ ಅದೇನಾಯಿತು ಅಂದರೆ ಜ್ಞಿ ಆಯಿತು. ಇನ್ನೊಂದು ನೋಡೋದಾದರೆ ತ ಎಂಬ ವ್ಯಂಜನಾಕ್ಷರ ಪ್ಲಸ್ ಯು ಎಂಬ ವ್ಯಂಜನಾಕ್ಷರ ಪ್ಲಸ್ ಆ ಎಂಬ ಸ್ವರಾಕ್ಷರ ಸೇರಿಕೊಡ್ತು, ಆವಾಗ ಏನಾಯಿತು ಅಂದರೆ ತ್ಯ ಎಂಬ ಒತ್ತಕ್ಷರ ಆಯಿತು. ಇಲ್ಲೇ ಉದಾಹರಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒತ್ತಕ್ಷರಿಗೂ ಬದಲಾವಣೆಗಳು ಕಾಣ್ತಾ ಬಂದಿದೆ. ಅಂದರೆ ಇಲ್ಲಿ ನಾ ಪಕ್ಕ ನಾ ಅಂದರೆ ಅದೇ ಪದದ ಅದೇ ಅಕ್ಷರದ ಒತ್ತಕ್ಷರ ರೂಪುಗೊಂಡಿದೆ. ಇಲ್ಲಿ ಜ್ಞಿ ಬೇರೊಂದು ಪದದ ಒತ್ತಕ್ಷರ ರೂಪುಗೊಂಡಿರೋದನ್ನು ನಾವು ನೋಡ್ಬೋದಾಗಿದೆ. ಇವುದನ್ನು ನಾವು ಗಮನಿಸಿದಾಗ ನಾವು ಏನು ಕಲಿಬೋದು ಅಂದರೆ, ಒಂದು ಅಕ್ಷರ ಅದೇ ಅಕ್ಷರದ ಜೊತೆ ಸೇರಿ ಆಗುವ ಸಂಯುಕ್ತ ಅಕ್ಷರಗಳನ್ನು ಕೂಡ ನೋಡಿದ್ವಿ, ಮತ್ತು ಒಂದು ಅಕ್ಷರ ಬೇರೆ ಬೇರೆ ಅಕ್ಷರಗಳನ್ನು ಜೊತೆ ಸೇರಿ ಆಗುವ ಸಂಯುಕ್ತ ಅಕ್ಷರಗಳನ್ನು ಕೂಡ ನೋಡಿದ್ದೇವೆ ಸ್ನೇಹಿತರೆ. ಇದರ ಮೂಲಕ ನಾವು ತಿಳ್ಕೊಳ್ಳುವ ವಿಷಯ ಏನಂದರೆ, ಅಂದರೆ ಸಂಯುಕ್ತಾಕ್ಷರಗಳಲ್ಲಿ 7 ವಿಧಗಳಿವೆ. ಅವು ಸಜಾತಿಯ ಸಂಯುಕ್ತಾಕ್ಷರಗಳು, ವಿಜಾತಿಯ ಸಂಯುಕ್ತಾಕ್ಷರಗಳು. ಈ ಸಜಾತಿಯ ಸಂಯುಕ್ತಾಕ್ಷರಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿತಾ ಹೋಗೋಣ. ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರವು ಮಧ್ಯೆ ಸ್ವರವಿಲ್ಲದೆ ಸೇರಿ ಆಗುವ ಅಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರಗಳು. ಅಂದರೆ ಟ ಪ್ಲಸ್ ಟ ಇವೆರಡು ಒಂದೇ ಜಾತಿಯ ಅಕ್ಷರಗಳಾಗಿವೆ, ಒಂದೇ ಜಾತಿಯ ವ್ಯಂಜನ ಅಕ್ಷರಗಳಾಗಿವೆ. ಅದರ ಪಕ್ಕ ಒಂದು ಸ್ವರ ಸೇರ್ಕೊಳ್ತದೆ, ಅದು ಆವಾಗ ಒಂದು ಸಜಾತಿಯಾದಂತಹ ಒಂದು ಒತ್ತಕ್ಷರ ರೂಪುಗೊಳ್ತದೆ. ಹೇಗಪ್ಪ ಅಂದರೆ ಟ ಪ್ಲಸ್ ಆ, ಆವಾಗ ಠ ಎಂಬ ಒಂದು ಸಜಾತಿಯ ಸಂಯುಕ್ತಾಕ್ಷರ ರೂಪುಗೊಳ್ತು. ಹಾಗೆ ಗ ಎಂಬ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಇವು, ಅದಕ್ಕೆ ಒಂದು ಸ್ವರಾಕ್ಷರ ರೂಪುಗೊಳ್ತು, ಆವಾಗ ಗ ಎಂಬ ಸಜಾತಿಯ ಸ್ವರಾಕ್ಷರ ರೂಪುಗೊಳ್ತು ಸ್ನೇಹಿತರೆ. ಇನ್ನೂ ಉದಾಹರಣೆ ನೋಡೋದಾದರೆ ಸೊಳ್ಳೆ, ಅಲ್ಲಿ ನೋಡಿ ಳೆ ಎಂಬುದಕ್ಕೆ ಅದೇ ಸಜಾತಿಯ ಅಕ್ಷರ ಬಂದಿರೋದನ್ನು ಅಂದರೆ ಒತ್ತಕ್ಷರ ಇರೋದನ್ನು ಕಾಣ್ಬೋದು. ಕಣ್ಣಿಗೂ ಕೂಡ ಅದೇ ರೀತಿಯ ಒತ್ತಕ್ಷರಗಳು ಬಂದಿದೆ, ಅಂದರೆ ಅದೇ ಜಾತಿಯ ಒತ್ತಕ್ಷರ ಬಂದಿದೆ. ನಾಗೆ ನಾನೇ ಬಂದಿದೆ, ಅಣ್ಣಾಗೂ ಕೂಡ ನಾಗೆ ನಾನೇ ಬಂದಿದೆ, ಅಣ್ಣಾಗೆ ನಾನೇ ಬಂದಿದೆ. ಅಜ್ಜಾಗೆ ಜಾಗೆ ಅದೇ ಜಾತಿಯ
ಸಜಾತಿಯ ಪದವಾದ ಜ ಅಕ್ಷರ ಒತ್ತಕ್ಷರವಾಗಿ ರೂಪುಗೊಂಡಿದೆ ಸ್ನೇಹಿತರೆ. ಇದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರಿತೇವೆ ಸ್ನೇಹಿತರೆ. ಇನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ನೋಡೋದಾದರೆ, ಒಂದು ಸಜಾತಿ ಅಂದರೆ ಅದೇ ಜಾತಿಯ ಪದಗಳು ಸೇರಿ ಅದೇ ಜಾತಿಯ ವ್ಯಂಜನ ಪದಗಳು ಸೇರಿ ರೂಪುಗೊಳ್ಳುವ ಒತ್ತಕ್ಷರನ ಸಜಾತಿಯ ಒತ್ತಕ್ಷರ ಅಂತ ಕರಿತೇವೆ. ವಿಜಾತಿ ಅಂದರೆ ಬೇರೊಂದು ಪದಗಳ ವ್ಯಂಜನಾಕ್ಷರಗಳು ಸೇರಿ ರೂಪುಗೊಳ್ಳುವ ಪದವನ್ನು ಅಂದರೆ ರೂಪುಗೊಳ್ಳುವ ಅಕ್ಷರವನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಬೇರೆ ವ್ಯಂಜನಾಕ್ಷರಗಳು ಮಧ್ಯ ಸ್ವರವಿಲ್ಲದೆ, ಏನಪ್ಪ ಇದು ಮಧ್ಯ ಸ್ವರವಿಲ್ಲದೆ ಅಂದರೆ, ನಿಮಗೆ ಇಲ್ಲೇ ಉದಾಹರಣೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಆ ಅಂತ ಬರಲಿಲ್ಲ, ಆವಾಗ ಅದು ತಪ್ಪಾಗ್ತದೆ. ಅಂದರೆ ಇಲ್ಲಿ ಮಧ್ಯೆ ಸ್ವರನೇ ಬರೋಂಗಿಲ್ಲ, ಯಾವತ್ತು ಒತ್ತಕ್ಷರಕ್ಕೆ ಸ್ವರ ಕೊನೆಯಲ್ಲಿ ಬರಬೇಕಾಗ್ತದೆ. ಇವುಗಳೆಲ್ಲ ನೆನಪಿಟ್ಕೊಂಡ್ರೆ ನಾವು ಬರೆಯೋದಲ್ಲಿ ಅಥವಾ ಈ ಮಾತಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪುಗಳು ಆಗೋದಿಲ್ಲ. ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಬೇರೆ ವ್ಯಂಜನಾಕ್ಷರಗಳು ಮಧ್ಯ ಸ್ವರವಿಲ್ಲದೆ ಸೇರಿ ಆಗುವ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ನೋಡ್ತಾ ಹೋಗೋದಾದರೆ, ಶು ಎಂಬುದು ಒಂದು ಮಾದರಿಯ ವ್ಯಂಜನಾಕ್ಷರ. ಟ ಎಂಬುದು ಕೂಡ ಒಂದು ವ್ಯಂಜನಾಕ್ಷರ. ರ ಎಂಬುದು ಕೂಡ ಒಂದು ವ್ಯಂಜನಾಕ್ಷರ. ಈ ಮೂರೂ ಕೂಡ ಒಂದೊಂದು ವ್ಯಂಜನಾಕ್ಷರ. ಅಂದರೆ ಒಂದೊಂದು ಜಾತಿಯ ಬೇರೊಂದು ಜಾತಿ, ಅಂದರೆ ಶ ಎಂಬುದು ಒಂದು ಜಾತಿಗೆ ಸೇರ್ತದೆ, ಟ ಎಂಬುದು ಕೂಡ ಒಂದು ಜಾತಿಗೆ ಸೇರ್ತದೆ, ರ ಎಂಬುದು ಕೂಡ ಒಂದೊಂದು ಜಾತಿಗೆ ಸೇರ್ತದೆ. ಇವುಗಳ ನಂತರ ಆ ಎಂಬ ಸ್ವರ ಸೇರಿಕೊಳ್ತದೆ. ಆವಾಗ ಅದಾಗೋದು ಸ್ಟ್ರಾ ಎಂಬ ಒತ್ತಕ್ಷರ ಆಗ್ತದೆ. ಅಂದರೆ ಈ ಪದದಿಂದ ನಾವು ರಾಷ್ಟ್ರ ಎಂಬುದನ್ನು ನಾವು ನೆನ್ಪಿಟ್ಕೊಳ್ಬೋದು ಸ್ನೇಹಿತರೆ. ಇನ್ನು ತಾಯಿ, ಇನ್ನೊಂದು ಮಾದರಿಯ ಉದಾಹರಣೆ ನೋಡೋದಾದರೆ, ತ ಎಂಬ ವ್ಯಂಜನಾಕ್ಷರ, ಯ ಎಂಬ ಮತ್ತೊಂದು ಜಾತಿಯ ವ್ಯಂಜನಾಕ್ಷರ, ಅದಕ್ಕೆ ಅಂತ್ಯದಲ್ಲಿ ಆ ಎಂಬ ಸ್ವರಾಕ್ಷರ ಸೇರಿಕೊಳ್ತದೆ. ಆವಾಗ ಅದು ಏನಾಯಿತು ಅಂದರೆ ತ್ಯ ಎಂಬ ಒತ್ತಕ್ಷರ ರೂಪುಗೊಳ್ತು. ಇನ್ನೊಂದು ನೋಡೋದಾದರೆ, ಗ ಎಂಬ ವ್ಯಂಜನಾಕ್ಷರ, ಅದಕ್ಕೆ ಇನ್ನೊಂದು ವ್ಯಂಜನಾಕ್ಷರವಾದ ನ ಎಂಬ ವ್ಯಂಜನಾಕ್ಷರ ಸೇರ್ಪಡೆಗೊಂಡಿದೆ. ಈ ಎಂಬ ಸ್ವರಾಕ್ಷರ ಕೊನೆಯಲ್ಲಿ ಸೇರ್ಪಡೆಯಾಗಿದೆ. ಆವಾಗ ಅದು ಏನಾಯಿತು ಅಂದರೆ ಗ್ನಿ ಎಂಬ ಒತ್ತಕ್ಷರ ಆಯಿತು, ಅಂದರೆ ಅಗ್ನಿ. ಇವುಗಳು ಒತ್ತಕ್ಷರಗಳಾಗಿ ರೂಪುಗೊಂಡವು ಸ್ನೇಹಿತರೆ. ಇಷ್ಟು ನಾವು ತಿಳ್ಕೊಂಡಂತಹ ವಿಷಯಗಳು. ಈ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳೆಂದರೆ ಏನಂತ ತಿಳ್ಕೊಂಡ್ವಿ, ಹಾಗೂ ಒತ್ತಕ್ಷರಗಳಂದರೆ ಏನಂತ ತಿಳ್ಕೊಂಡ್ವಿ, ಸಜಾತಿ ಒತ್ತಕ್ಷರಗಳೆಂದರೆ ಏನು ಅಂತ ತಿಳ್ಕೊಂಡ್ವಿ, ವಿಜಾತಿಯ ಒತ್ತಕ್ಷರಗಳೆಂದರೆ ಏನು ತಿಳ್ಕೊಂಡ್ವಿ, ಸಂಧ್ಯಾಕ್ಷರಗಳೆಂದರೆ ಏನು ಅಂತ ತಿಳ್ಕೊಂಡ್ವಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಸಾಧ್ಯವಾದಷ್ಟು, ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.